ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರೀತಿಯ ಸಹೋದರಿ ಸಹೋದರ ದೇವಜನರೇ, ಹಿರಿಯರೇ, ಯವನಸ್ಥರೇ, ಪ್ರತಿದಿನ ದೇವರ ವಾಕ್ಯವನ್ನು ಕೇಳುತ್ತಿರುವಂಥ ನಿಮಗೆ ಲೋಕರಕ್ಷಕನು ನಮ್ಮ ಪ್ರಿಯ ದೇವರು ಆಗಿರುವಂಥ ಯೇಸು ಕ್ರಿಸ್ತನ ಕೃಪೆಯು, ಸಮಾಧಾನವು, ಆಶೀರ್ವಾದವು ಉಂಟಾಗಲಿ. ಹೇಗಿದ್ದೀರಾ? ಕರ್ತನ ದಯೆಯಿಂದ ಈ ಒಂದು ತಿಂಗಳಲ್ಲಿ ನಾವು ದೇವರ ವಾಕ್ಯದ ನಿರೀಕ್ಷೆಯಲ್ಲಿ ನಡೆಯುತ್ತಾ ಇದ್ದೇವಲ್ಲವಾ? ಕರ್ತನಿಗೆ ಸ್ತೋತ್ರ. ಪ್ರಿಯ ದೇವಜನವೇ, ಈ ದಿನದ ವಾಕ್ಯ ಭಾಗಕ್ಕೆ ನಾವು ನೋಡುವುದಾದರೆ, ನಮ್ಮ ಮಕ್ಕಳು ಒಂದು ವೇಳೆ ಏನೂ ಸಾಧನೆ ಮಾಡದೆ ಹೋದರೂ ಕೂಡ, ಪ್ರಯೋಜಕರಾಗದೇ ಹೋದರೂ ಕೂಡ ನಾವು ಬಾಧೆ ಪಡುವುದಿಲ್ಲ. ಅಂದರೆ ಹೆಚ್ಚಾಗಿ ಯಾರಾದರೂ ನಮ್ಮ ಮಕ್ಕಳ ಕುರಿತಾಗಿ ಅನ್ಯರು, ಬೇರೆಯವರು, ಇವರು ಕೆಲಸಕ್ಕೆ ಬಾರದವರು, ಇವರು ಏನೂ ಮಾಡಿಲ್ಲ, ಇವರು ಸರಿಯಿಲ್ಲ ಎಂದಾಗ ಅದನ್ನು ಕೇಳುವಾಗ ತಂದೆ ತಾಯಿಗಳಿಗೆ ತುಂಬ ವೇದನೆಯಾಗುತ್ತದೆ, ನೋವಾಗುತ್ತದೆ. ಹಾಗಾದರೆ ನಮ್ಮ ಪರಲೋಕದ ತಂದೆಯು ಕೂಡ ಅನ್ಯ ಜನರ ಮುಂದೆ ನಮ್ಮನ್ನು ಅವಮಾನಕ್ಕೆ ಬಿಟ್ಟು ಬಿಡುತ್ತಾರಾ? ದೇವರ ವಾಕ್ಯ ಏನು ಹೇಳುತ್ತದೆ? ಈ ದಿನ ನಾವು ದೇವರ ವಾಕ್ಯದಿಂದ ಕಲಿಯೋ ವಿಚಾರಗಳನ್ನು ತಿಳಿದುಕೊಳ್ಳೋಣ. ಕರ್ತನು ತಾನೇ ನಿಮ್ಮನ್ನು ಅನ್ಯ ಜನರ ಮುಂದೆ ನಿಮ್ಮ ತಲೆ ಎತ್ತಿ ನಿಲ್ಲುವಂತೆ ಇವತ್ತಿನ ಸಂದೇಶ ಮಾಡಲಿ ಎಂದು ಬಯಸ್ತೇನೆ. ಬನ್ನಿ, ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಎಹೆಜ್ಕೇಲನ ಗ್ರಂಥ 34ನೇ ಅಧ್ಯಾಯ 29ನೇ ವಚನ. ನಾನು ಅವರಿಗಾಗಿ ಪ್ರಸಿದ್ಧ ಫಲವೃಕ್ಷಗಳನ್ನು ಬೆಳೆಯಿಸುವೆನು, ಕ್ಷಾಮವು ಅವರ ದೇಶವನ್ನು ಇನ್ನೂ ಹಾಳು ಮಾಡದು, ಅವರು ಅನ್ಯ ಜನರ ತಿರಸ್ಕಾರಕ್ಕೆ ಗುರಿಯಾಗರು. ಇಲ್ಲಿ ಹೇಳುತ್ತಿರುವಂಥ ಮಾತನ್ನು ಗಮನಿಸಿದರ ದೇವಜನವೇ? ಅವರು ಅನ್ಯ ಜನರ ತಿರಸ್ಕಾರಕ್ಕೆ ಗುರಿಯಾಗರು. ಅನೇಕ ಸಂದರ್ಭಗಳಲ್ಲಿ ಅನ್ಯ ಜನರು ನಮ್ಮನ್ನು ಗಮನಿಸುತ್ತಾ ನೋಡ್ತಾ ಇರ್ತಾರೆ. ನಾವು ಮಾಡೋ ಪ್ರಾರ್ಥನೆ, ನಾವು ಆಲಯಕ್ಕೆ ಹೋಗುವಂಥದ್ದು, ಕೆಲವು ಸಾರಿ ಕ್ರಿಸ್ಮಸ್ ಮಾಡುವಂಥದ್ದು, ಕೆಲವು ಸಾರಿ ನಮ್ಮ ಬಗ್ಗೆ ಎಲ್ಲ ಗೊತ್ತಿದೆ. ಒಂದು ವೇಳೆ ನಾವು ಬಹಳ ಹೀನವಾಗಿ ಸಾಲಗಳಿಗೆ, ಸಮಸ್ಯೆಗಳಿಗೆ, ಕುಟುಂಬದಲ್ಲಿ ಜಗಳಗಳು, ಯಾವಾಗಲೂ ಕೆಟ್ಟತನ ಏನಾದರೂ ನಮ್ಮ ಕುಟುಂಬಗಳಲ್ಲಿ ಇದ್ದರೆ ನಾವೇನಾಗ್ತೇವೆ? ಅವಮಾನಕ್ಕೆ ಗುರಿಯಾಗುತ್ತೇವೆ. ಅನೇಕರು, ಅಯ್ಯೋ ನೋಡಪ್ಪ, ಇವರು ಏನೋ ಚರ್ಚಿಗೆ ಹೋಗ್ತಾರಂತೆ, ಪ್ರಾರ್ಥನೆ ಮಾಡ್ತಾರಂತೆ, ಆ ಯೇಸುವನ್ನು ನಂಬಿದ್ದಾರಂತೆ, ನೋಡಿ ಇವರ ಜೀವಿತ ಹೇಗೆ ಅಂತ ಅವಮಾನಕ್ಕೆ ಗುರಿಯಾಗುತ್ತೇವೆ. ಕೆಲವು ಕುಟುಂಬಗಳು, ಈ ವಾಕ್ಯ ಕೇಳುತ್ತಿರುವ ನಿಮ್ಮಲ್ಲಿ ಕೆಲವು ಕುಟುಂಬಗಳು ಈ ರೀತಿಯಾಗಿ ಆಗುತ್ತಿರಬಹುದು. ನಮಗೆ ಗೊತ್ತಿರುವಂಥ, ನಮಗೆ ಬಹಳ ಚಿರುಪರಿಚಿತವಾಗಿರುವಂಥ, ನಮ್ಮ ಜೊತೆಯಲ್ಲಿರುವಂಥ ಕೆಲವರು ಕೂಡ ನಮ್ಮನ್ನು ಹೀಯಾಳಿಸಿ ನಮ್ಮನ್ನು ಅವಮಾನಕ್ಕೆ ಗುರಿಪಡಿಸಿರಬಹುದು. ಇವತ್ತು ದೇವರ ವಾಕ್ಯ ಏನು ಹೇಳ್ತದೆ ಗೊತ್ತಾ? ಅವರು ಅನ್ಯ ಜನರ ತಿರಸ್ಕಾರಕ್ಕೆ ಗುರಿಯಾಗರು ಎಂದು ಹೇಳುತ್ತಾ ಇದೆ. ದೇವರ ಮಾತು ಸತ್ಯ, ದೇವರು ಹೇಳೋದು ಸತ್ಯ. ಆದರೆ ಅದರ ಹಿಂದೆ ಮುಂದೆ ಏನು ದೇವರು ಹೇಳಿದ್ದಾರೆ ಅದನ್ನು ನೋಡಬೇಕಲ್ವಾ? ದೇವರು ಹೇಳಿದ್ದಾರೆ, ನಾನು ಅನ್ಯ ಜನರ ಮುಂದೆ ತಿರಸ್ಕಾರಕ್ಕೆ ಗುರಿಯಾಗಲ್ಲ, ಅಷ್ಟೇ ವಾಗ್ದಾನವನ್ನು ಹಿಡಿದುಕೊಂಡ್ಬಿಟ್ಟು ಇವತ್ತು ನಿಮಗೆ ನಾನು ಇಷ್ಟರಲ್ಲೇ ಮುಗಿಸ್ಬೋದಾಗಿತ್ತು. ನಿಮ್ಮನ್ನು ಅವಮಾನ ಮಾಡಿದ್ದಾರಾ, ನಿಮ್ಮನ್ನು ದುಃಖಪಡಿಸಿದ್ದಾರಾ, ವೇದನೆ ಪಡಿಸಿದ್ದಾರಾ? ಅನ್ಯ ಜನರ ಮುಂದೆ ಇದೇ ಲಾಸ್ಟು, ಇನ್ನು ಮುಂದೆ ನಿಮಗೆ ಯಾವತ್ತಿಗೂ ಕೂಡ ತಿರಸ್ಕಾರ ಆಗೋದಿಲ್ಲ, ನಿಮಗೆ ಅವಮಾನ ಆಗೋದಿಲ್ಲ, ನೀವು ನಂಬಿ ಪ್ರಾರ್ಥನೆ ಮಾಡಿರಿ, ದೇವರು ಕಾರ್ಯ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಆಮೇಲೆ ಹೇಳ್ಬಿಟ್ಟು ಇಲ್ಲಿ ಮುಗಿಸ್ಬಿಟ್ಟು ಹೋಗ್ಬೋದು. ಆದರೆ ವಾಗ್ದಾನವನ್ನು ಮಾತ್ರ ನಾವು ಕೇಳಿಬಿಟ್ಟು ಅದನ್ನು ಸ್ವತಂತ್ರ ಮಾಡಿಕೊಳ್ಳುವುದು ಹೇಗೆ ಅಂತ ಗೊತ್ತಿಲ್ಲದೆ ಹೋದರೆ ಹೇಗೆ? ಹೌದಲ್ವಾ? ಸ್ವತಂತ್ರಿಸಿಕೊಳ್ಳುವುದು ಕೂಡ ನಮಗೆ ಗೊತ್ತಾಗಬೇಕು. ಅದು ವಾಕ್ಯವನ್ನು ಹಿಂದೆ ಮುಂದೆ ಧ್ಯಾನ ಮಾಡಿದಾಗ ಮಾತ್ರವೇ ಗೊತ್ತಾಗ್ತದೆ. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರ. ನೋಡಿ, ಈ ವಾಕ್ಯದಲ್ಲಿ ಅವರು ಅನ್ಯ ಜನರ ತಿರಸ್ಕಾರಕ್ಕೆ ಗುರಿಯಾಗರು ಅಂತ ಹೇಳುತ್ತದೆ. ಹಾಗಾದರೆ ನಾವು ಅನ್ಯ ಜನರ ತಿರಸ್ಕಾರಕ್ಕೆ ಗುರಿ ಆಗಬಾರದಾದರೆ ಈ ವಾಕ್ಯದ ಪ್ರಕಾರವಾಗಿ ನಮ್ಮಲ್ಲಿ ಪ್ರಸಿದ್ಧ ಫಲವೃಕ್ಷಗಳು ಕಾಣಿಸಬೇಕು. ಅಂದರೆ ನಾವು ಮಾಡೋ ಕೆಲಸ ಸಕ್ಸಸ್ ಆಗಬೇಕು, ನಾವು ಮಾಡೋ ಕೆಲಸ ಎಲ್ಲವೂ ಕೂಡ ಏನಾಗಬೇಕು? ಫಲ ಕೊಡುವಂಥದ್ದು ಆಗಬೇಕು.
ಆವಾಗ ನೋಡಿಬಿಟ್ಟು, ನೋಡಪ್ಪ ಇವ್ರು ಏನು ಕೆಲಸ ಮಾಡಿದರೂ ಇವರು ಸಂತೋಷವಾಗಿದ್ದಾರೆ, ಇವರ ಕೆಲಸ ಸಾಧಕವಾಗ್ತಾ ಇದೆ, ಹಾಗಾದರೆ ಇವರು ನಂಬಿರೋ ದೇವರು ಬಹಳ ಸ್ಟ್ರಾಂಗು, ಇವರು ದೇವರೇ ಇವರಿಗೆ ಸಹಾಯ ಮಾಡಿದ್ದಾರೆ ಅಂತ ನಂಬ್ತಾರೆ. ಆದರೆ ಅದು ಬಹಳ ಮುಖ್ಯವಲ್ಲದೆ ಹೋದರೂ ಕೂಡ ನಾವು ಅನ್ಯ ಜನರ ಮುಂದೆ ತಿರಸ್ಕಾರಕ್ಕೆ ಗುರಿಯಾಗಬಾರದಾದರೆ ದೇವರು ಹೇಳ್ತಾ ಇದ್ದಾರೆ, ನಾನು ಅವರಿಗಾಗಿ ನಮಗಾಗಿ ಏನು ಮಾಡದಂತೆ ಪ್ರಸಿದ್ಧ ಫಲವೃಕ್ಷಗಳನ್ನು ಬೆಳೆಯಿಸುವೆನು. ನಮಗೋಸ್ಕರ ದೇವರು ಫಲವೃಕ್ಷಗಳನ್ನು ಬೆಳೆಯಿಸುವನು. ಅಂದರೆ ಅದರ ಅರ್ಥ, ನಮಗೆ ವ್ಯಾಪಾರ, ವ್ಯವಸಾಯ, ನಮ್ಮ ಕೆಲಸ ಕಾರ್ಯ ಇವುಗಳಲ್ಲಿ ದೇವರು ನಮ್ಮ ಕೈ ಕೆಲಸವನ್ನು ಫಲಿಸುವಂತೆ ಮಾಡ್ತಾರೆ. 128ನೇ ಕೀರ್ತನೆಯಲ್ಲಿ ಹೇಳುತ್ತದೆ 2ನೇ ವಾಕ್ಯದಲ್ಲಿ, ನಿನ್ನ ಕಷ್ಟಾರ್ಜಿತವನ್ನು ನೀನೇ ಭುಜಿಸುವಿ, ನಿನಗೆ ಶುಭವಿರುವುದು ಎಂದು ಹೇಳುತ್ತದೆ. ಅಂದರೆ ಅದರ ಅರ್ಥ, ನಾವು ಕೈ ಹಾಕುವಂಥ ಕೆಲಸಗಳು ದೇವರು ಸಫಲಪಡಿಸಿ ಫಲವೃಕ್ಷಗಳು ಬರುವಂತೆ ಮಾಡಿದರೆ ಅನ್ಯ ಜನರು ನಮ್ಮನ್ನು ನೋಡಿ ಹೊಗಳುತ್ತಾರೆ ಹೊರತು ತೆಗೊಳ್ಳೋದಿಲ್ಲ. ಅಲ್ಲಿ ನಮ್ಮನ್ನು ಅವರು ತಿರಸ್ಕಾರ ಮಾಡುವುದಿಲ್ಲ, ಅಂಗೀಕಾರ ಮಾಡ್ತಾರೆ. ಆದರೆ ನಾವು ದೇವರ ವಾಕ್ಯ ಏನು ಹೇಳಿಕೊಡುತ್ತೆ ಅದನ್ನು ಕೂಡ ನಾವು ಕೇಳಬೇಕಲ್ವಾ. ನೋಡಿ, ಈ ವಾಕ್ಯದಲ್ಲಿ ಹೇಳ್ತಾ ಇದೆ, ಕ್ಷಾಮವು ಅವರ ದೇಶವನ್ನು ಇನ್ನು ಹಾಳು ಮಾಡೋದಿಲ್ಲ, ಕ್ಷಾಮ ಇಲ್ಲ, ಇನ್ನು ಫಲಾನೇ ಇನ್ನ ಅಂತ ಹೇಳುತ್ತದೆ. ಅದೇನೋ ಒಳ್ಳೆ ವಿಚಾರ. ಆದರೆ ಈ ರೀತಿ ಆಗಬೇಕಾದ್ರೆ ಅದರ 23ನೇ ವಾಕ್ಯದಿಂದ ನಾವು ಬರೋಣ. ಎಜ್ಕೇಲನ ಗ್ರಂಥ ಅದರ 34ನೇ ಅಧ್ಯಾಯ 23ನೇ ವಚನ, ನನ್ನ ಹಿಂಡನ್ನು ಕಾಯಲಿಕ್ಕೆ ಒಬ್ಬನೇ ಕುರುಬನನ್ನು ಏರ್ಪಡಿಸುವೆನು. ಹಾಲೆಲೂಯ. ನೋಡಿ, ನಾವು ಅನ್ಯ ಜನರ ಮುಂದೆ ಆ ಒಂದು ತಿರಸ್ಕಾರಕ್ಕೆ ಗುರಿಯಾಗಬಾರದಾದರೆ ನಾವು ಒಂದೇ ಕುರುಬನನ್ನು ಹಿಂಬಾಲಿಸುವವರು ಆಗಿರಬೇಕು. ಎಜ್ಕೇಲನ ಗ್ರಂಥದಲ್ಲಿ ಈ 34ನೇ ಅಧ್ಯಾಯದಲ್ಲಿ ಕುರುಬನಾದಂಥ ದಾವೀದನ ಕುರಿತಾಗಿ ಹೇಳಿದೆ. ಆದರೆ ಇವತ್ತು ನಮಗೆ ಪರಮ ಕುರುಬನಿದ್ದಾನೆ. ಆತನೇ ನಮ್ಮ ಪ್ರಧಾನ ಕುರುಬನು. ಅಂದರೆ ದೇವರು ಯೇಸುವನ್ನು ಮಾತ್ರವೇ ನಮಗಾಗಿ ಮಧ್ಯಸ್ಥಿಕನಾಗಿ ಉಪಕಾರಿಯಾಗಿ ಹೇಳಿದ, ನನ್ನ ಹಿಂಡನ್ನು ಕಾಯಲಿಕ್ಕೆ ಒಬ್ಬನೇ ಕುರುಬನನ್ನು ಏರ್ಪಡಿಸುವೆನು. ಬೇರೆ ಬೇರೆಯವರಿಲ್ಲ. ಕೆಲವರು ನಮ್ಮ ಕ್ರೈಸ್ತ ಇದರಲ್ಲೇ ಕೆಲವರು ನಂಬುವಂತೆ ನಾವು ಅವರ ಮೂಲಕ ಪ್ರಾರ್ಥನೆ ಮಾಡೋಣ, ಇವ್ರ ಮೂಲಕ ಮಾಡೋಣ, ನಾವು ಹಾಗೆ ಮಾಡೋಣ, ಹೀಗೆ ಮಾಡೋಣ ಅಂತಲ್ಲ. ಒಬ್ಬನೇ ಕುರುಬನು, ಆತನು ಸಾಕು ನಮಗೆ. ಏಸು ಸ್ವಾಮಿಯೇ ಆ ಕುರುಬನು. ಆದರೆ ಅನೇಕ ಸಂದರ್ಭದಲ್ಲಿ ನಾವು ಅನ್ಯ ಜನರ ಮುಂದೆ ಅವಮಾನ ಆಗಲಿಕ್ಕೆ, ತಿರಸ್ಕಾರಕ್ಕೆ ಗುರಿಯಾಗಲಿಕ್ಕೆ ಕಾರಣ ನಾವು ಒಬ್ಬ ಕುರುಬನನ್ನು ಹಿಂಬಾಲಿಸುವುದಿಲ್ಲ, ಬೇರೆ ಬೇರೆಯನ್ನು ಅವಲಂಬಿಸುತ್ತೇವೆ. ಅದು ಒಳ್ಳೆಯದು ಅಲ್ಲವೇ ಅಲ್ಲ. ನೀವೇ ಹೇಳಿ, ಅದು ಸರಿನಾ? ದೇವರ ವಾಕ್ಯ ಹೇಳ್ತದೆ, ಒಬ್ಬನೇ ಕುರುಬನನ್ನು ನಾನು ಏರ್ಪಡಿಸಿದ್ದೇನೆ. ನಿಜದ ದಾವೀದನ ಕುರಿತಾಗಿ ಹೇಳಿದರೂ ಕೂಡ ಇವತ್ತು ತಂದೆಗೂ ನಮಗೂ, ಅಂದರೆ ದೇವರಿಗೂ ನಮಗೂ ಮಧ್ಯಸ್ಥಿಕನು ಯೇಸು ಕ್ರಿಸ್ತನೊಬ್ಬನೇ. ಮಾನವಧಾರಿಯಾಗಿ ಆತನು ಬಂದದ್ದರಿಂದ ಆತನು ನಮಗೆ ಮಧ್ಯಸ್ಥಿಕನಾಗಿದ್ದಾನೆ. ಅದಕ್ಕೆ ಆ 23ನೇ ವಾಕ್ಯದಲ್ಲಿ ನಾವು ಅವಮಾನಕ್ಕೆ ಗುರಿಯಾಗಬಾರದಾದರೆ ಒಬ್ಬನೇ ಕುರುಬನನ್ನು ಹಿಂಬಾಲಿಸಬೇಕು. ಅನೇಕ ಅಡ್ಡದಾರಿಗಳು ಬರುತ್ತವೆ. ಕಳ್ಳ ಕುರುಬನು ಇದ್ದಾನೆ, ಕೆಟ್ಟವನು ಇದ್ದಾನೆ, ಕಸಾಯಿಖಾನೆ ಕುರುಬನು ಇದ್ದಾನೆ. ಆದರೆ ಒಳ್ಳೆಯ ಕುರುಬನನ್ನು ನಾವು ಹಿಂಬಾಲಿಸಬೇಕು. ಅದು ಮಾಡಿದರೆ ನಾವು ಆತನ ಸ್ವರಕ್ಕೆ ಕಿವಿಗೊಟ್ಟರೆ, ಆತನು ನಡೆಸಿದ ಹಾದಿಯಲ್ಲಿ ನಡೆದರೆ, ಆತನು ಹೊತ್ತುಕೊಂಡು ನಮ್ಮನ್ನು ಮುಂದಕ್ಕೆ ಕಳುಹಿಸುವನು, ಹಟ್ಟಿಯೊಳಗೆ ಸೇರಿಸುವನು, ಸುರಕ್ಷಿತವಾಗಿರಿಸುವನು, ಬೇಕಾದಾಗ ನೀರನ್ನು ಬೇಕಾದಾಗ ಆಹಾರವನ್ನು ಒದಗಿಸಿ ಹಸಿರುಗಾವಲಿಗಳಲ್ಲಿ ಆತನು ತಂಗಿಸುತ್ತಾನೆ, ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ನಮ್ಮನ್ನು ಆತನು ಬರಮಾಡುತ್ತಾನೆ. ಹಲ್ಲೆಲೂಯ. ಎರಡನೇದಾಗಿ ಇಲ್ಲಿ ನಾವು ನೋಡುತ್ತಾ ಇರುವಂಥ ವಿಚಾರ 24ನೇ ವಚನದಲ್ಲಿ, ಎಜ್ಕೇಲ 34:24 ಯೆಹೋವನಾದ ನಾನು ನನ್ನ ಜನರ ದೇವರಾಗಿರುವೆನು. ನೋಡಿ, ಕುರುಬನಾಗಿರುವೆನು ಎಂದು ಹೇಳಿದ ಆತನು ನಾನೇ ನಿಮಗೆ ದೇವರಾಗಿರುವೆನು. ದೇವಜನವೇ, ನಾವು ಹಿಂಬಾಲಿಸುವಿಕೆ ದೇವರನ್ನಾಗಿರಬೇಕು ಹೊರತು ಮನುಷ್ಯರನ್ನು, ಯಾವುದೇ ಬೇರೆ ವ್ಯಕ್ತಿಗಳನ್ನು ನಾವು ಹಿಂಬಾಲಿಸುವರಾಗಿರಬಾರದು. ನಾನೇ ಅವರಿಗೆ ದೇವರಾಗಿರುವೆನು. ಅದರ 25ನೇ ವಾಕ್ಯ, ನಾನು ಅವರೊಂದಿಗೆ ಸಮಾಧಾನದ ಒಡಂಬಡಿಕೆಯನ್ನು ಮಾಡಿಕೊಳ್ಳುವೆನು.
ಇದು ಬಹಳ ಮುಖ್ಯವಾದಂಥ ಕಾರ್ಯ. ಒಡಂಬಡಿಕೆ ಅಂದರೆ ಏನು? ಕವನೆಂಟ್ ಅಂತ ಹೇಳ್ತಾರೆ. ಏನಪ್ಪ ಕವನೆಂಟ್ ಅಂತ ಹೇಳಿದರೆ, ನಾವು ದೇವರೊಟ್ಟಿಗೆ ಮಾಡಿಕೊಂಡಿರೋ ಕವನೆಂಟ್. ಉದಾಹರಣೆಗೆ ಹೇಳುತ್ತೇನೆ, ಇನ್ನೇನು ಡಿಸೆಂಬರ್ ಹೋಗುತ್ತದೆ. ಆಗ ನಾವು ಹೊಸ ವರ್ಷಕ್ಕೆ ಹೋಗೋದಕ್ಕಿಂತ ಮುಂಚೆ ದೇವರ ಹತ್ರ ಪ್ರಾರ್ಥನೆ ಮಾಡ್ತೇವೆ. ದೇವರೇ, ನಾನು ಇನ್ನು ಮುಂದೆ ಪ್ರತಿನಿತ್ಯ ಪ್ರಾರ್ಥನೆ ಮಾಡುತ್ತೇನೆ, ಪ್ರತಿನಿತ್ಯ ವಾಕ್ಯವನ್ನು ಧ್ಯಾನಿಸುತ್ತೇನೆ, ನಾನು ಪ್ರತಿನಿತ್ಯ ಆಲಯಕ್ಕೆ ಅಂದರೆ ಪ್ರಾರ್ಥನೆಗಳಿಗೆ ಆಲಯಕ್ಕೆ ಹೋಗುತ್ತೇನೆ, ನಿನ್ನ ಸೇವೆಗೆ ಕೊಡಬೇಕಾಗಿರುವುದು ನಾನು ಕೊಡುತ್ತೇನೆ, ನಿನ್ನನ್ನು ಹಿಂಬಾಲಿಸುತ್ತೇನೆ. ಇದೆಲ್ಲ ನಾವು ತೀರ್ಮಾನಗಳಾಗಿ ತೆಗೆದುಕೊಳ್ತೇವೆ. ಅದಕ್ಕೆ ಬದಲಾಗಿ ದೇವರಿಂದ, ದೇವರೇ, ನನಗೆ ಮದುವೆ ಆಗಬೇಕು, ನನಗೆ ಜಾಬ್ ಸಿಗಬೇಕು, ನನಗೆ ಗರ್ಭಫಲ ಆಗಬೇಕು, ನನಗೆ ಪ್ರಮೋಷನ್ ಸಿಗಬೇಕು, ನನಗೆ ಟ್ರಾನ್ಸ್ಫರ್ ಸಿಗಬೇಕು, ನನಗೆ ಕೋರ್ಟು ವಿಷಯಗಳಲ್ಲಿ ಜಯ ಸಿಗಬೇಕು, ನನ್ನ ಪಾಲಿಗೆ ಬರಬೇಕಾಗಿರೋದು ಬರಬೇಕು, ನಾನು ಕೊಟ್ಟುಬಿಡಬೇಕಾಗಿರೋದು ಕೊಟ್ಟುಬಿಡಬೇಕು. ಇದೆಲ್ಲ ನೀನು ಮಾಡಬೇಕಂತ ಲಿಸ್ಟನ್ನು ಹೀಗೆ 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 ವಿದ್ಯಾಭ್ಯಾಸದಲ್ಲಿ, ಹೊರದೇಶಕ್ಕೆ ಹೋಗೋ ವಿಷಯದಲ್ಲಿ ನಾವೆಲ್ಲ ದೇವರ ಹತ್ರ ಕೇಳ್ತೀವಿ. ದೇವರೇ, ನಾನು ಇದನ್ನು ಮಾಡುವುದರಿಂದ ನೀನು ನನಗೆ ಮಾಡಬೇಕಪ್ಪ ಅಂತ ದೇವರ ಹತ್ರ ನಾವು ಒಂದು ಒಪ್ಪಂದದ ಥರ. ಈಗ ಉದಾಹರಣೆಗೆ ಹನ್ನಳ ಕುರಿತಾಗಿ ನೋಡಿದರೆ, ಹನ್ನಳು ಏನು ಮಾಡ್ತಾಳೆ? ದೇವರೇ, ನೀನೊಂದು ಗಂಡು ಮಗುವನ್ನು ನನಗೆ ಕೊಟ್ಟರೆ ನಾನು ಆ ಮಗುವನ್ನು ತಿರುಗಿ ನೀನೇ ಕೊಟ್ಬಿಡ್ತಾನೆ. ಆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಒಬ್ಬರಿಗೊಬ್ಬರು ಒಂದು ಸಂಧಾನ ಮಾಡಿಕೊಳ್ಳೋದು. ನಾವು ಹಣ ಕೊಡ್ತೀವಿ, ನೀವು ವಸ್ತುಗಳು ಕೊಡ್ರಿ ಅನ್ನೋ ರೀತಿಯಲ್ಲಿ ಒಂದು ಒಡಂಬಡಿಕೆ. ಅದು ನಾವು ಕೊಡಬೇಕು. ಅದು ಮಧ್ಯದಲ್ಲಿರುವಂಥದ್ದು ನಂಬಿಕೆಯ ಮೇಲೆ, ಆಧಾರದ ಮೇಲೆ ಒಡಂಬಡಿಕೆ. ದೇವರು ಕೂಡ ಈಗ ಹೇಳ್ತಾ ಇರುವಂಥದ್ದು ಏನಂದರೆ, ನಾನು ಅವರೊಂದಿಗೆ ಸಮಾಧಾನದ ಒಡಂಬಡಿಕೆಯನ್ನು ಮಾಡಿಕೊಳ್ಳುವೆನು. ಅದು ಬಹಳ ಮುಖ್ಯವಾದಂಥ ಕಾರ್ಯ. ದೇವರು ನಮ್ಮೊಟ್ಟಿಗೆ ಒಂದು ಒಡಂಬಡಿಕೆ, ಪೀಸ್ ಕವನೆಂಟ್ ಅಂತ ಹೇಳ್ತಾರೆ. ಸಮಾಧಾನದ ಒಡಂಬಡಿಕೆಯನ್ನು ದೇವರು ಮಾಡಿಕೊಳ್ಳಲಿಕ್ಕೆ ನೋಡ್ತಾ ಇದ್ದಾರೆ. ಅನೇಕ ಕ್ರೈಸ್ತರ ಜೀವಿತದಲ್ಲಿ ಸಮಾಧಾನದ ಪ್ರಭುವನ್ನು ಅಂಗೀಕರಿಸಿದರೂ ಕೂಡ, ಇದ್ದರೂ ಕೂಡ ಸಮಾಧಾನವಿಲ್ಲದೆ ಇರುತ್ತೀರಲ್ಲವಾ? ದೇವರು ಹೇಳ್ತಾ ಇದ್ದಾನೆ, ನನ್ನೊಟ್ಟಿಗೆ ಒಂದು ಕವನೆಂಟನ್ನು ಮಾಡಿಕೊಳ್ಳ್ರಿ. ನೋಡಿ, ಆಗ ನೀವು ನನ್ನ ಒಬ್ಬನೇ ಕುರುಬನ ದೇವರ ಸ್ವರಕ್ಕೆ ಕಿವಿಗೊಟ್ಟು ನಡೆದರೆ, ಆತನನ್ನು ಹಿಂಬಾಲಿಸಿದರೆ, ನೀವು ಅನ್ಯ ಜನರ ಮುಂದೆ ಅವಮಾನಕ್ಕೆ ಗುರಿಯಾಗುವುದಿಲ್ಲ. ಎರಡನೇದಾಗಿ ನಾವು ನೋಡುತ್ತಾ ಇದ್ದೇವೆ, ದೇವರೊಟ್ಟಿಗೆ ಸಂಧಾನ ಮಾಡಿಕೊಂಡು ಒಡಂಬಡಿಕೆ ಮಾಡಿಕೊಂಡಿದ್ದರೆ ನಾವು ಅನ್ಯ ಜನರ ಮುಂದೆ ಖಂಡಿತ ಅವಮಾನಕ್ಕೆ ಗುರಿಯಾಗುವುದಿಲ್ಲ ಎಂದು ದೇವರು ವಾಕ್ಯ ಹೇಳುತ್ತಾ ಇದೆ. 26ನೇ ವಚನಕ್ಕೆ ನಾವು ಬರುವಾಗ, ನಾನು ಅವರನ್ನು ನನ್ನ ಪರ್ವತದ ಸುತ್ತಣ ಪ್ರದೇಶಗಳನ್ನು ಆಶೀರ್ವದಿಸಿ ಸುಖಪಡಿಸುವೆನು. ನೋಡಿ, ನಾವು ಚೆನ್ನಾಗಿರಬೇಕಾದ್ರೆ ಕೇವಲ ನಾವು ಮಾತ್ರ ಅಲ್ಲ, ನಮ್ಮ ಭೂಮಿ ಆಶೀರ್ವದಿಸಲ್ಪಡಬೇಕು, ನಾವಿರುವ ಕಂಪನಿ ಆಶೀರ್ವದಿಸಲ್ಪಡಬೇಕು. ಹೌದಲ್ವಾ? ನಾವು ಕೆಲಸ ಮಾಡುವ ಹಾಸ್ಪಿಟಲ್ಲು, ಕಂಪನಿ, ಫ್ಯಾಕ್ಟ್ರಿ, ನಾವು ಹೋಗುವಂಥ ಸಭೆ, ಆ ಸ್ಥಳ ಆಶೀರ್ವದಿಸಲ್ಪಡಬೇಕು. ನಿಮ್ಮ ಪಟ್ಟಣಗಳಿಗಾಗಿ ನೀವು ಪ್ರಾರ್ಥಿಸಿರಿ ಅಂತ ದೇವರು ವಾಕ್ಯ ಹೇಳುತ್ತಲ್ವಾ? ನಿಮ್ಮ ದೇಶಕ್ಕಾಗಿ, ರಾಜ್ಯಕ್ಕಾಗಿ ಪ್ರಾರ್ಥಿಸಿರಿ. ಯಾಕೆ? ಒಳ್ಳೆ ಸರ್ಕಾರ ಬಂತು ಅಂದರೆ, ಆ ಸರ್ಕಾರ ಬಂದು ಒಳ್ಳೆ ಸ್ಕೀಮ್ಸನ್ನು ಕೊಟ್ಟರೆ, ಅಬ್ಬಾ ಒಳ್ಳೆಯದಾಯ್ತಪ್ಪ, ಸರ್ಕಾರ ಈ ಥರ ನಮಗೆ ಹೆಲ್ಪ್ ಮಾಡಿದೆ ಅಂತ ಹೇಳ್ಬೋದಲ್ವಾ? ಅದೇ ಸರ್ಕಾರ ಬಂದು ತಮ್ಮದೇ ಆದಂಥ ಹೊಟ್ಟೆ ತುಂಬಿಸ್ಕೊಂಡು, ತಮ್ಮ ದುಡ್ಡನ್ನು ಎತ್ಕೊಂಡು ಅದು ಇದು ಮಾಡಿಕೊಂಡು ತಮಗಿಷ್ಟ ಬಂದಾಗಿದ್ದರೆ, ಅಯ್ಯೋ ಈ ಸರ್ಕಾರ ಏನಕ್ಕೆ ಬಂತಪ್ಪ, ಕಟ್ಸ್ಕೊಡೋದು ಟ್ಯಾಕ್ಸ್ ಎಲ್ಲ ಕಟ್ಸ್ಕೊಳ್ತಾರೆ, ಆದರೆ ಕೆಲಸ ಮಾತ್ರ ಮಾಡಲ್ಲ ಅಲ್ವಾ? ಒಂದೊಂದು ಸರ್ಕಾರ ಬಂದಾಗ ನೋಡಿ, ಗಲಭೆಗಳು ಕಡಿಮೆ ಆಗ್ತದೆ. ಇಲ್ಲಾಂದರೆ ಯಾವಾಗ ನೋಡಿ, ಎಲ್ಲಿ ನೋಡು ಗಲಭೆ, ಗಲಾಟೆ, ಹಿಂಸೆ, ತೊಂದರೆ ಕೊಡೋದು ಜನರಿಗೆ ಅಲ್ವಾ? ಮಾರಲ್ ಪೊಲೀಸಿಂಗ್ ಅಂತ ಹೇಳ್ತಾರೆ. ಅಂದರೆ ಪೊಲೀಸರು ಪರ್ಯಾಯವಾಗಿ ಇವರೇ ಪೊಲೀಸರ ಥರ ನಡ್ಕೊಳ್ಳೋದು. ಆ ಥರ ಎಲ್ಲ ನಮ್ಮ ರಾಜ್ಯದಲ್ಲಿ ಅನೇಕ ಸಾರಿ ನಡೆದಿದೆ ನೋಡಿ. ಆ ರೀತಿಯಾಗೆಲ್ಲ ಹೋಗ್ಬಿಡ್ತಾರೆ. ಅದಕ್ಕೆ ದೇವರು ಹೇಳ್ತಾ ಇರುವಂಥ ಮಾತೇನೆಂದರೆ, ನಾನು ನನ್ನ ಪರ್ವತದ ಸುತ್ತಣ ಪ್ರದೇಶಗಳನ್ನು ಆಶೀರ್ವದಿಸಿ, ನಾವಿರುವ ಜಾಗ ಸುತ್ತಲೂ ನಮ್ಮ ಊರು, ನಮ್ಮ ಪ್ರಾಂತ್ಯ ಇದ್ದರೆ, ಚೆನ್ನಾಗಿದ್ದರೆ ಒಳ್ಳೆಯದು. ನೋಡಿ, ಕೆಲವು ಉತ್ತರ ಕರ್ನಾಟಕದ ಕೆಲವು ಜಿಲ್ಲೆಗಳು, ಕೆಲವು ಊರುಗಳನ್ನು ನೋಡ್ರಿ, ಮಳೆಗಾಲದಲ್ಲಿ ಬೆಳೆಗಳಾಗ್ತವೆ, ಮಿಕ್ಕ ಟೈಮಲ್ಲಿ ಎಲ್ಲ ಬೀಡುಗಳಿರ್ತವೆ. ಅವ್ರು ಏನು ಮಾಡೋಕ್ಕಾಗುತ್ತೆ? ಅದಕ್ಕೆ ಏನು ಮಾಡ್ತಾರೆ? ಅದನ್ನು ಹಾಗೇ ಬಿಟ್ಬಿಟ್ಟು, ಯಾರೋ ಮಾಡ್ತಾರೆ ಅಂತ ಬಿಟ್ಬಿಟ್ಟು, ಎಲ್ಲ ಯವನಸ್ಥರು ಸಿಟಿಗಳನ್ನು ಹುಡ್ಕೊಂಡು, ಕೆಲಸ ಹುಡ್ಕೊಂಡು ಹೋಗ್ತಾರೆ. ಹೌದಲ್ವಾ? ಎಲ್ಲರೂ ಸಿಟಿ ಹುಡ್ಕೊಂಡು ಹೋಗ್ತಾರೆ. ಕಾರಣ
ಅಲ್ಲಿ ಏನೂ ಫಲವತ್ತತೆ ಇಲ್ಲ, ಆಶೀರ್ವಾದ ಇಲ್ಲ, ಕೆಲಸ ಇಲ್ಲ. ದೂರ ದೂರ ಊರುಗಳಿಗೆ ಹೋಗ್ತಾರೆ. ಒಂದು ವೇಳೆ ನಮ್ಮ ಊರ ಹತ್ರನೇ, ನಮ್ಮ ಮನೆ ಹತ್ರನೇ ಒಳ್ಳೆ ಕೆಲಸ ಬಂತು, ಒಳ್ಳೆ ಸಂಬಳ ಬಂತು ಅಂದರೆ ನಾವು ದೂರ ಯಾಕೆ ಹೋಗ್ತೀವಿ? ಹೋಗಲ್ಲ. ಹಾಗೆಯೇ ದೇವರು ಹೇಳ್ತಾ ಇದ್ದಾನೆ, ನೀನು ಅನ್ಯ ಜನರ ಮುಂದೆ ಅವಮಾನಕ್ಕೆ ಗುರಿಯಾಗದಂತೆ ನಿನ್ನ ಸುತ್ತಣ ಪ್ರದೇಶವನ್ನು ನಾನು ಆಶೀರ್ವಾದ ಮಾಡುತ್ತೇನೆ. ಆಮೇನ್. ಇದು ಬಹಳ ಮುಖ್ಯವಾದಂಥ ಕಾರ್ಯ. ಇವತ್ತಿನಿಂದ ನೀವು ನಾನು ಪ್ರಾರ್ಥಿಸಬೇಕು. ದೇವರೇ, ನನ್ನ ಊರನ್ನು, ನನ್ನ ಪ್ರಾಂತ್ಯವನ್ನು, ನನ್ನ ಸುತ್ತಳ ಪ್ರದೇಶವನ್ನು ಆಶೀರ್ವದಿಸು. ಹಾಗೆಯೇ ನನ್ನ ಸುತ್ತಲೂ ಇರುವಂಥ ಜನರನ್ನು ಆಶೀರ್ವಾದ ಮಾಡು. ನಾನು ಯಾವಾಗಲೂ ಪ್ರಾರ್ಥನೆ ಮಾಡೋದೇನೆಂದರೆ, ದೇವರೇ, ಜನರು ಕೊರತೆಗಳಲ್ಲಿಲ್ಲದೆ ಚೆನ್ನಾಗಿದ್ದರೆ, ನೀವು ಚೆನ್ನಾಗಿದ್ದರೆ ನಾವು ಚೆನ್ನಾಗಿರ್ತೇವೆ ಅಲ್ವಾ? ನಿಮಗೆ ಇಲ್ಲದೆ ಹೋದರೆ ನಮಗೆ ಎಲ್ಲಿ ಸಪೋರ್ಟ್ ಮಾಡ್ತೀರಾ? ನಿಮ್ಮನ್ನು ದೇವರು ಆಶೀರ್ವಾದ ಮಾಡಿದರೆ ನೀವು ಸೇವೆಯನ್ನು ಬಲಪಡಿಸ್ತೀರಾ, ನಾವು ಮಾಡೋ ಸೇವೆಗಳನ್ನು ಬಲಪಡಿಸ್ತೀರಾ. ಹಾಗೆಯೇ ನಾವಿರುವಂಥ ಸುತ್ತಲೂ ಇರುವ ಜನಗಳು, ಸುತ್ತಲೂ ಇರುವ ಪ್ರದೇಶಗಳು ಆಶೀರ್ವದಿಸಲ್ಪಡಬೇಕು. ದೇವರು ಹೇಳ್ತಾನೆ, ನಾನು ಸುತ್ತಲೂ ಇರುವಂಥ ಪ್ರದೇಶಗಳನ್ನು ಆಶೀರ್ವದಿಸಿ ಸುಖಪಡಿಸುವೆನು. ನೋಡಿ, ಹೀಗೆ ಮಾಡಿದರೆ ಅನ್ಯ ಜನರೆಲ್ಲ ನಮ್ಮನ್ನು ನೋಡಿಬಿಟ್ಟು ಇದೇನಪ್ಪ ಇವರಿಗೆ ಉನ್ನತಿ ಆಯಿತು. ನೋಡಿ, ಹಳೆ ಒಡಂಬಡಿಕೆಯಲ್ಲಿ ಅಬ್ರಹಾಮನಾಗಿರ್ಬೋದು, ಅವನ ಮಗನಾದ ಈಸಾಕರಾಗಿರ್ಬೋದು, ಅವರು ಎಲ್ಲಿ ಬಾವಿ ತೋಡಿಸಿದ್ರೆ ಅವರು ತೋಡಿದ್ರೆ ನೀರು ಸಿಗುತ್ತೆ, ಇವರು ತೋಡಿದ್ರೆ ನೀರು ಸಿಗಲ್ಲ. ಹೇಗೆ ನೋಡಿ, ಇದು ಆಶ್ಚರ್ಯ. ಅವರೆಲ್ಲ ಇವರು ನೀರು ತೋಡಿದ ತಕ್ಷಣ ನೀರು ಸಿಕ್ಕಿದಾಗ ಅವರೆಲ್ಲ ಬಂದು ಇದು ನಮ್ಮ ಜಾಗ, ಇದು ನಮಗೆ ಬಿಸಿ ಸೇರಬೇಕು, ಇದು ನಮ್ಮ ಪ್ರಾಂತ್ಯ ಅಂತ ಕಿತ್ಕೊಳ್ಳೋರು. ಇನ್ನೊಂದು ಕಡೆ ಹೋಗಿ ಅಲ್ಲಿ ಬಾವಿ ಆಗಿದ್ರೆ ಅಲ್ಲಿ ನೀರು ಸಿಗ್ತಾಯಿತ್ತು, ಅಲ್ಲಿ ಬಂದು ಕಿತ್ಕೊಳ್ಳೋರು. ಅಂದರೆ ಅವರಿಗೆ ನೀರು ಸಿಗದೇ ಇರೋದೇನು, ಇವರಿಗೆ ಸಿಗೋದೇನು ಅಲ್ವಾ? ನೋಡಿ, ಅಲ್ಲಿ ಕೂಡ ಇವ್ರನ್ನ ನೋಡಿ ಅನೇಕರು, ಅಂದರೆ ಐಗುಪ್ತರ ಜೀವಿತದಲ್ಲಿ, ಹಾಗೆಯೇ ಅನೇಕ ದೇವಭಕ್ತರ ಜೀವಿತದಲ್ಲಿ ಇವರ ಮೂಲಕವಾಗಿ, ಯೋಸೇಫನ ಮೂಲಕವಾಗಿ ಪೋಟಿಫರನು, ಅನ್ಯರು ಕೂಡ ಆಶೀರ್ವದಿಸಲ್ಪಟ್ಟರು ಅಲ್ವಾ? ದೇವ ಮಕ್ಕಳ ಮೂಲಕವಾಗಿ ಅನ್ಯರು ಕೂಡ ಆಶೀರ್ವದಿಸಲ್ಪಟ್ಟರು. ಅದೇ ರೀತಿಯಲ್ಲಿ ಇವತ್ತು ನೀವು ನಾನು, ದೇವಜನವೇ, ಅನ್ಯರ ಮುಂದೆ ನಾವು ಅವಮಾನಕ್ಕೆ ಗುರಿಯಾಗಬಾರದು. ದೇವರು ಆಲೋಚಿಸುವುದು, ದೇವರ ಒಂದು ಚಿತ್ತ ಏನೆಂದರೆ, ನನ್ನ ಮಕ್ಕಳು ಅನ್ಯರ ಮುಂದೆ ಅವಮಾನಕ್ಕೆ ಗುರಿಯಾಗಬಾರದು, ತಿರಸ್ಕಾರಕ್ಕೆ ಗುರಿಯಾಗಬಾರದಂದರೆ ಕುರುಬನನ್ನು ಹಿಂಬಾಲಿಸಬೇಕು, ದೇವರನ್ನು ಹಿಂಬಾಲಿಸಬೇಕು. ಅದು ಬಹಳ ಮುಖ್ಯವಾದಂಥ ಕಾರ್ಯ. ಎರಡನೇದಾಗಿ ನಾವು ನೋಡುವುದಂಥ ಕಾರ್ಯ, ದೇವರೊಟ್ಟಿಗೆ ಸಮಾಧಾನದ ಒಡಂಬಡಿಕೆಯನ್ನು ಮಾಡಿಕೊಳ್ಳಬೇಕು. 3, ನಮ್ಮ ಸುತ್ತಲಿನ ಪ್ರದೇಶಗಳನ್ನು ಆಶೀರ್ವದಿಸುವಂತೆ ಪ್ರಾರ್ಥಿಸಬೇಕು. 4ನೇದಾಗಿ ಎಜ್ಕೇಲನ ಗ್ರಂಥ 34:27 ಜನರು ಸ್ವದೇಶದಲ್ಲಿ ನೆಮ್ಮದಿಯಾಗಿರುವರು. ಅವರ ಮೇಲೆ ಹೇರಿದ ನೊಗದ ಗೂಟಗಳನ್ನು ನಾನು ಮುರಿದು ಹಾಕಿ ಅವರನ್ನು ಅಡಿಯಾಳಾಗಿ ಮಾಡಿಕೊಂಡವರ ಅಧೀನದಿಂದ ಬಿಡಿಸಿದಾಗ ನಾನೇ ಯೆಹೋವನು ಎಂದು ಅವರಿಗೆ ದೃಢವಾಗುವುದು. ನಾವು ದೇವರ ಹತ್ರ ಏನಂತ ಕೇಳಬೇಕು? ದೇವರೇ, ನನ್ನ ಮೇಲಿರುವಂಥ, ನನ್ನ ಮೇಲೆ ಏರಿದಂಥ ನೊಗದ ಗೂಟಗಳನ್ನು ನೀನು ಮುರಿದು ಹಾಕುವಂತ ಕೇಳಬೇಕು. ಕೆಲವು ಸಾರಿ ಮನುಷ್ಯರು ನಮ್ಮನ್ನು ದಾಸತ್ವದಲ್ಲಿಟ್ಕೊಂಡಿರ್ತಾರೆ. ನಮ್ಮನ್ನು ಅವ್ರು ಹೇಳ್ದಂಗೆ ಕೇಳಬೇಕು, ಅವ್ರ ರೀತಿ ನೀತಿಗಳಲ್ಲೇ ನಡೆಯಬೇಕು. ಅದು ದಾಸತ್ವ. ಆ ಗೂಟಗಳನ್ನು ನೀನು ಮುರಿಯಪ್ಪ, ನಾನು ತಪ್ಪಿಸ್ಕೊಂಡು ಹೋಗೋದಲ್ಲ, ನೀನು ಮುರಿದು ನನಗೆ ಸಹಾಯ ಮಾಡು ಅಂತ ನೀವು ಕೇಳಿದರೆ ದೇವರು ನಿಮ್ಮ ಗೂಟಗಳನ್ನು, ನಿಮ್ಮ ನೊಗಗಳನ್ನು, ನಿಮ್ಮ ಮೇಲಿರುವ ಶಾಪದ ಸರಮಾಲೆಗಳನ್ನು, ಸರಪಣಿಗಳನ್ನು ದೇವರು ಮುರಿದು ಬಿಟ್ಟು ನಿಮಗೆ ಜಯವನ್ನು ಕೊಡುತ್ತಾರೆ. ಹಾಲೆಲೂಯಾ. ಆಗ ಅನ್ಯ ಜನರಿಗೆ ಗೊತ್ತಾಗುತ್ತೆ, ಇವ್ರಿಗೆ ಎಷ್ಟು ಮಾಟ ಮಂತ್ರ ಮಾಡಿಸಿದ್ರು ಏನೂ ಆಗಲ್ಲಲ್ಲ ಇವ್ರಿಗೆ. ನಿಮಗೆ ವಿರೋಧವಾಗಿ ಯಾರಾದರೂ ಮಾಟ ಮಂತ್ರ ಮಾಡಿಸಿದರೆ ಅದು ಅವರಿಗೆ ಹಿಂತಿರುಗಿ ಆಗಿಬಿಡ್ಬೇಕು. ಆಗಬೇಕಂತ ನಾವು ಬಯಸ್ತಾ ಇಲ್ಲ. ಇದೇನು ನಾವು ಅವ್ರಿಗೆ ಮಾಡಿಸಿದ್ರೆ ಅವ್ರು ಆರಾಮಾಗಿದ್ದಾರೆ, ನಮಗೇನು ಆಗ್ತಾ ಇದೆಯಲ್ಲಪ್ಪ ಅಂದ್ಕೋಬೇಕು. ಆವಾಗ ಅರ್ಥ ಆಗುತ್ತೆ, ಓ ಇವರು ದೇವರು ತುಂಬ ಸ್ಟ್ರಾಂಗ್ ಅಪ್ಪ, ನಿಮ್ಮ ಮೇಲಿನ ನೊಗಗಳನ್ನು, ಗೂಟಗಳನ್ನು ದೇವರು ಮುರಿಯುತ್ತಾನೆ. ದೇವಜನವೇ, ಆಮೇಲೆ ಎಂಥ ಒಳ್ಳೆಯ ಸಂದೇಶ ಅಲ್ವಾ? ನೊಗಗಳನ್ನು, ಗೂಟಗಳನ್ನು ಮುರಿದು ಹಾಕಿ ಅವರನ್ನು ಅಡಿಯಾಳಾಗಿ ಮಾಡಿಕೊಂಡವರ ಅಧೀನದಿಂದ ಬಿಡಿಸಿದಾಗ, ನಿಮ್ಮನ್ನು ಸೇವಕರಾಗಿ ಇಟ್ಕೊಂಡಿರೋ ಕೈಯಿಂದ ಬಿಡಿಸಿದಾಗ ಆಗ ಅವರಿಗೆ ಗೊತ್ತಾಗ್ತದೆ. ಅದರಲ್ಲಿ 34:28 ವಾಕ್ಯ, ಅಂದಿನಿಂದ ಅವರನ್ನು ಅನ್ಯ ಜನರು ಸೂರೆ ಮಾಡರು. ಅವತ್ತಿಂದ, ಯಾವತ್ತು ಗೂಟಗಳು, ನೊಗಗಳು ಮುರಿದು ಹಾಕಲ್ಪಡುತ್ತದೆ, ಅವತ್ತಿಂದ ಅವರು ಏನು ಮಾಡ್ತಾರೆ? ಅನ್ಯ ಜನರು ಸೂರೆ ಮಾಡೋದೇ ಇಲ್ಲ. ಇಲ್ಲಾಂದರೆ ಅನ್ಯ ಜನರು ನಮ್ಮ ಮೇಲೆ ಬರ್ತಾನೆ ಇರ್ತಾರೆ. ನಾವೆಷ್ಟು ಪ್ರಯಾಸ ಪಟ್ಟರು,
ಎಷ್ಟು ಒಳ್ಳೆಯತನ ಮಾಡಿದರು, ಎಷ್ಟು ದೇವರಲ್ಲಿ ಇರಬೇಕಂತ ಪ್ರಯತ್ನ ಮಾಡಿದರು. ಅವರು ಬರ್ತಾನೆ ಇರ್ತಾರೆ. ಆದರೆ ಯಾವಾಗ ನೊಗಗಳು ಗೂಟಗಳು ಮುರಿಯಲ್ಪಡುತ್ತವೋ, ನಾವು ಅವರ ಮಾತಿನ ಪ್ರಕಾರ ಹೋಗದೆ ದೇವರ ಮಾತಿನ ಪ್ರಕಾರ ಹೋಗ್ತೇವೋ, ದೇವರೊಟ್ಟಿಗೆ ಸಮಾಧಾನದ ಒಡಂಬಡಿಕೆಯನ್ನು ಮಾಡಿಕೊಂಡಿರ್ತೇವೋ ಅಲ್ವಾ, ಆ ರೀತಿಯಾಗಿ ಸಮಾಧಾನ ಮಾಡಿಕೊಂಡು ನಮ್ಮ ಪ್ರದೇಶಗಳನ್ನು ಆಶೀರ್ವಾದ ಮಾಡೆಂದು, ನಮ್ಮ ಸುತ್ತಲೂ ಇರುವಂಥ ಪ್ರದೇಶಗಳನ್ನು ಆಶೀರ್ವಾದ ಮಾಡು, ನಮ್ಮ ನೊಗಗಳನ್ನು ಮುರೆ ಎಂದು ಕೇಳುವಾಗ ದೇವರು ಹೇಳ್ತಾನೆ, ಅಂದಿನಿಂದ ನಾನು ನಿಮ್ಮನ್ನು ಆಶೀರ್ವದಿಸುವೆನು. 34-30ನೇ ವಾಕ್ಯ, ಆಗ ಅವರು ತಮ್ಮ ದೇವರಾದ ಯೆಹೋವನೆಂಬ ನಾನು ತಮ್ಮೊಂದಿಗಿದ್ದೇನೆಂತಲೂ ಅಂತ ಹೇಳ್ತದೆ. ಅವಾಗ ಗೊತ್ತಾಗುತ್ತೆ, ಓ ಇವರ ಸಂಗಡ ಇರೋದು ಇವರೇ ದೇವರಪ್ಪ. ಅರ್ಥ ಆಯ್ತಾ? ನೋಡಿ, ಈ ಪ್ಯಾಸೇಜಲ್ಲಿ ಇಷ್ಟೊಂದು ಕಾರ್ಯಗಳನ್ನು ದೇವರು ನಮಗೆ ತಿಳಿಯಪಡಿಸಿದ್ದಾರೆ. ಹಲ್ಲೆಲೂಯಾ. ಇವತ್ತು ಒಂದು ವೇಳೆ ಭಾನುವಾರ ತುಂಬ ಜನರು ಬಂದು ಈ ವಾಕ್ಯವನ್ನು ನೋಡಿಲ್ಲ. ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತೇನೆ, ನೀವು ಯಾರೆಲ್ಲ ನೋಡಿದ್ದೀರೋ ದಯಮಾಡಿ ಈ ವಿಡಿಯೋನ ನಿಮ್ಮ ಸ್ಟೇಟಸ್ಸಲ್ಲಿ, ನಿಮ್ಮ ಚರ್ಚ್ ಗ್ರೂಪ್ಗಳಲ್ಲಿ ಕಳುಹಿಸಿರಿ. ಅನ್ಯ ಜನರ ಮುಂದೆ ದೇವರ ಮಕ್ಕಳು ಅವಮಾನ ಪಾಲಾಗುವುದು ದೇವರಿಗೆ ಇಷ್ಟ ಇಲ್ಲ. ಅದರಿಂದ ಈ ಕಾರ್ಯಗಳನ್ನು ನಾವು ಮಾಡಿದರೆ ದೇವರು ನಮ್ಮ ವಿರೋಧವಾಗಿರುವಂಥ ನೊಗಗಳನ್ನು ಗೂಟಗಳನ್ನು ಮುರಿದು ನಮಗೆ ಮಹಿಮೆಯನ್ನು ತೋರ್ಪಡಿಸ್ತಾರೆ. ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಹಾಗೆ ಆಶೀರ್ವದಿಸಲಿ. ಪ್ರಾರ್ಥಿಸೋಣ. ಪರಮ ತಂದೆಯಾದಂಥ ದೇವರೇ, ಪರಿಶುದ್ಧನಾದ ಕರ್ತನೆ, ನಿನ್ನ ಪ್ರೀತಿಯ ಕರುಣೆಯ ಕರಕ್ಕೆ ನಮ್ಮನ್ನು ಒಪ್ಪಿಸಿಕೊಡುತ್ತಾ ಇದ್ದೇವೆ. ಆಶ್ಚರ್ಯಗಳನ್ನು ಅದ್ಭುತಗಳನ್ನು ಮಾಡಲಿಕ್ಕೆ ಶಕ್ತನಾದಂಥ ಪರಲೋಕದ ಅರಸನೇ, ನಿನಗೆ ಸ್ತೋತ್ರ. ಈ ದಿನ ವಾಕ್ಯದ ಪ್ರಕಾರವಾಗಿ ನಾವು ನೋಡುವಾಗ ಅನ್ಯರ ಜನರ ಮುಂದೆ ನಿನ್ನ ಮಕ್ಕಳಾದ ನಾವು ಅವಮಾನಕ್ಕೆ ಗುರಿಯಾಗರು ಅಂತ ಹೇಳುತ್ತಾ ಇದ್ದೀವಿ. ಅದೇನೋ ನಿಜ ಅಪ್ಪ, ನಾವು ಅವಮಾನಕ್ಕೆ ಗುರಿಯಾಗುವುದಿಲ್ಲ. ಆದರೆ ನಾವು ಕುರುಬನ ಮಾತಿಗೆ ಕಿವಿಗೊಡದೆ, ನಿಮ್ಮನ್ನು ಹಿಂಬಾಲಿಸದೆ, ನಿಮ್ಮೊಟ್ಟಿಗೆ ಒಡಂಬಡಿಕೆಯನ್ನು ಮಾಡಿಕೊಳ್ಳದೆ, ಅಪ್ಪ ದೇವರೇ, ನಮಗಿಷ್ಟ ಬಂದ ಹಾಗೆ ನಾವು ಜೀವಿಸುತ್ತಾ, ದೇವರೇ, ನೊಗಗಳು ಗೂಟಗಳು ಹಾಗೆ ಇರುವಂತೆ ಮಾಡಿಕೊಳ್ಳುತ್ತಾ ನಿಮ್ಮ ಹಿಂಬಾಲಿಸದ ಹಾಗೆ ಇದ್ದರೆ ನಮ್ಮ ಸಮಸ್ಯೆಗಳು ಪರಿಷ್ಕಾರ ಆಗೋದಿಲ್ಲ. ಯೇಸುವಿನ ನಾಮದಲ್ಲಿ ಯಾರೆಲ್ಲ ಹೌದು ದೇವರೇ, ನಾನು ಅನ್ಯ ಜನರ ಮುಂದೆ ಅವಮಾನಕ್ಕೆ ಗುರಿಯಾಗಿದ್ದೇನೆ, ಗುರಿಯಾಗಬಾರದು ಎಂದು ಈ ಪ್ರಾರ್ಥನೆಯನ್ನು ಬಹಳ ಆಳವಾಗಿ ಒಂದು ವೇಳೆ ಅರ್ಥವಾಗದೇ ಹೋದರೆ ಇನ್ನೊಂದು ಸಾರಿ ಕೇಳಿಸಿಕೊಂಡು ತಿಳಿದುಕೊಂಡು ಇದರಂತೆ ನಡೆಯುವುದಕ್ಕೆ ಸಹಾಯ ಮಾಡಿರಿ. ಯಾರೆಲ್ಲ ಅನ್ಯ ಜನರು ಇವರನ್ನು ಕೀಳಾಗಿ ಅವಮಾನಕರವಾಗಿ ದೇವರೇ ನೋಡಿದ್ದಾರೋ ಅವರೆಲ್ಲರ ದೇವರೇ ಮುಖಗಳು ಬಾಡಿ ಹೋಗುವಂತೆ ಇವರ ಜೀವಿತಗಳನ್ನು ಫಲವತ್ತಾಗಿ ಮಾಡಪ್ಪ. ಇವರ ಪ್ರದೇಶಗಳನ್ನು, ಇವರ ಕುಟುಂಬಗಳನ್ನು, ಇವರ ಕೆಲಸಗಳನ್ನು, ಇವರ ಜಾಗಗಳನ್ನು ಆಶೀರ್ವಾದ ಮಾಡು. ಶಾಪ ಮುಕ್ತವಾಗಲಿ, ಸರಪಣಿಗಳ ಮುಕ್ತವಾಗಲಿ, ನೊಗಗಳ ಮುಕ್ತವಾಗಲಿ, ಭಾರಗಳ ಮುಕ್ತವಾಗಲಿ, ಅನಾರೋಗ್ಯದಿಂದ ಮುಕ್ತವಾಗಲಿ, ಸಾಲಬಾಧೆಗಳಿಂದ ಮುಕ್ತವಾಗಲಿ, ಆತ್ಮಿಕವಾಗಿ ಬಲಹೀನವಾಗಿ ಕುಗ್ಗಿ ಹೋಗಿರುವುದರಿಂದ ಮುಕ್ತವಾಗಲಿ. ಪರಲೋಕದ ಕೃಪಾಶೀರ್ವಾದಗಳು ತುಂಬಿಸಲ್ಪಡಲಿ. ಈ ನಮ್ಮ ಮೊರೆಯನ್ನು ನೀವು ಆಲಿಸಿ ಸುದುತ್ತರವನ್ನು ದಯಪಾಲಿಸಿಕೊಟ್ಟು ಬಂದಿರುವ ಪ್ರತಿಯೊಬ್ಬರನ್ನು, ಅವರ ಕುಟುಂಬವನ್ನು ನಿನ್ನ ಮಹಿಮೆಗಾಗಿ ಉಪಯೋಗಿಸಿಕೊ ಎಂದು ಬೇಡುತ್ತಾ ಇದ್ದೇವೆ. ಕರ್ತನೇ, ಮೊರೆಯನ್ನು ಕೇಳಿದಕ್ಕಾಗಿ ನಿನಗೆ ಕೋಟಿ ಕೋಟಿ ವಂದನೆಗಳು. ಯಾಕೆಂದರೆ ನೀವು ನಮ್ಮ ದೇವರು, ನಮ್ಮನ್ನು ಪ್ರೀತಿಸುವವರು. ಈ ದಿನವೂ ಕೂಡ ವಾಕ್ಯವನ್ನು ಕೇಳುತ್ತಾ ತಮ್ಮ ಸಮಯವನ್ನು ವ್ಯರ್ಥ ಮಾಡದೆ ನಿನ್ನ ವಾಕ್ಯದಲ್ಲಿ ಬೆಳೆದಿದ್ದಕ್ಕಾಗಿ ಸ್ತೋತ್ರ. ಇಸಾಕನಾಗೆ, ಅಬ್ರಹಾಮನಾಗೆ ಅನ್ಯ ಜನರ ಮುಂದೆಯೂ ಅವರ ತಲೆ ಎತ್ತಿ ನಿಲ್ಲುವಂತೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಅವರನ್ನು ತಲೆ ಎತ್ತಿ ನಿಲ್ಲುವಂತೆ ಮಾಡಿ ಆಶೀರ್ವದಿಸದಂತೆ ನಮ್ಮನ್ನು ಕೂಡ ನೀನು ಆಶೀರ್ವದಿಸು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಖಂಡಿತವಾಗಿ ಅನ್ಯ ಜನರ ಮುಂದೆ ನಮ್ಮ ತಲೆ ಎತ್ತಲ್ಪಡುವಂತೆ ನೀನು ಮಾಡುತ್ತೀರೆಂಬುದಾಗಿ ನಿನ್ನ ಕರುಣೆಯ ಕರಕ್ಕೆ ನಮ್ಮನ್ನು ಒಪ್ಪಿಸಿಕೊಡುತ್ತಾ, ಪ್ರಾರ್ಥನೆಯನ್ನು ಕೇಳಿದಾತನು, ಸದುತ್ತರವನ್ನು ದಯಪಾಲಿಸಿ ಕೊಡುವಾತನು, ಉಪಕಾರ ಮಾಡುವಾತನಾಗಿರುವ ನಜರೇತಿನ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ. ಆಮೇನ್, ಆಮೇನ್. ನನ್ನ ಪ್ರೀತಿಯ ದೇವಜನವೇ, ನಿಮ್ಮೆಲ್ಲರಿಗೂ ಶಲೋಮ್. ಪ್ರೈಸ್ ದಿ ಲಾರ್ಡ್ ಜೀಸಸ್.